ಅವರಿಗೆ ಬಾ ನನ್ನ ತಂಗಿ ಸೋದರಿ ಸೋದರಿ ಎಲ್ಲಪ್ಪ ನನ್ನ ಸೋದರಿ ಸೋದರಿ ಅಲ್ಲಿ ಸೋದರ ಮಾವನ ಜೊತೆಲಿ ಇದ್ದಾಳೆ ನೋಡು. ಅಳಿಯಂದ್ರು. ಅಯ್ಯೋ ಹೆಗಣ, ಇವಳು ನಿನ್ ತಂಗಿನ ಏನೇ? ಇವ್ನು ನಿನ್ನ ಅಣ್ಣನ? ಅಯ್ಯೋ ಹೆಣ ಸುಡೋನೆ, ನಿನ್ ತಂಗಿನ ನನ್ ಸೆಟಪ್ ಮಾಡ್ಬಿಟ್ಟು ಲವ್ ಫೈನಾನ್ಸ್ ಅಂತ ಡೋಂಗಿ ಬಿಟ್ಬಿಟ್ಟು ಪ್ರೋನೋಟು ಚೆಕ್ ಮೇಲೆಲ್ಲ ಸೈನ್ ಹಾಕ್ಸ್ಕೊಂಡ್ಬಿಟ್ಟಲ್ಲ ಮನೆ ಆಳ. ಅದ್ರಲ್ಲೇನಮ್ಮ ತಪ್ಪಿದೆ? ನಾನ್ ನನ್ನ ತಂಗಿಗೆ ಒಳ್ಳೆ ಸಂಬಂಧ ಹುಡುಕ್ತಾ ಇದ್ದೆ, ನೀನ್ ಹಾಕೋದೆ ಅಷ್ಟೇ. ಮತ್ತೆ ಇನ್ನೆಂಗೆ? ನಾನ್ ಯಾಕೋ ನಿನ್ ತಂಗಿನ ಮದುವೆ ಮಾಡ್ಕೋಬೇಕು? ನನ್ನ ಮದುವೆ ಮಾಡ್ಕೊಳಕ್ಕೆ ಬಿಲಿಯನರ್ಸ್ ಕ್ಯೂ ನಿಂತಿದ್ದಾರೆ. ಹೌದೌದು, ಸಿಂಗಾಪುರ್ ಚಿಕ್ಕರಾಣಿ, ಮಲೇಷ್ಯಾದ ಮಹಾರಾಣಿ ಎಲ್ರು ನಿನ್ಗೋಸ್ಕರ ಕಾಯ್ತಾರಲ್ಲ. ಲವ್ ಮಾಡಿದ್ಯಾ ಮುಚ್ಕೊಂಡ್ ಮದುವೆ ಮಾಡ್ಕೋ. ಆಗಲ್ಲ ಅಂದ್ಮೇಲೆ ಆಗಲ್ಲ ಗುರು. ಮದುವೆ ಆಗಲ್ಲ ಅಂದ್ರೆ ಕುಯ್ದು ನೇತಾಕ್ಬಿಡ್ತೀನಿ ನೋಡು. ಅಣ್ಣ ಸೋದರಿ ದುಡುಕಿ ಕೆಟ್ಟ ನಿರ್ಧಾರನ ತಗೊಂಡು ನೀನೇ ನಿನ್ ಕೈಯಾರೆ ಭಾವನ ಕೊಂದು ನಿನ್ ಸೋದರಿನ ವಿಧವೆ ಮಾಡ್ತೀಯಾ? ಸಾಕಲ್ಸಲೇ ಅನಾರ್ಕಲಿ. ಅಣ್ಣ ಅಂತೆ, ಭಾವ ಅಂತೆ, ವಿಧವೆ ಅಂತೆ, ಬಿಟ್ಬಿಡ್ರಪ್ಪ. ಸಾಹೇಬ್ರೆ, ಇವತ್ತು ಅಡಿಗೆಗೆ ಚಿಕನ್ ಮಾಡ್ಲಾ ಇಲ್ಲ ಅಂದ್ರೆ ಮಟನ್ ಮಾಡ್ಲಾ? ಚಿಕನ್ ಮಟನ್ ಎರಡು ಬೇಡ, ಮಂಗಳೂರಿಂದ ಡ್ರೈ ಫಿಶ್ ತಂದಿದ್ದೀನಿ, ಆಯಿಲ್ ಫ್ರೈ ಮಾಡು, ಮನೆಯೆಲ್ಲ ಒಳ್ಳೆ ಸ್ಮೆಲ್ ಇರುತ್ತೆ. ಸ್ವಾಮೀಜಿ ಬರ್ತಾವ್ರ ಕಣೋ, ಅದ್ಯಾವ್ದೋ ಮಜ್ಜಿಗೆ ಹುಳಿನೋ ನಿಂಬೆ ಹುಳಿನೋ ಮಾಡು ಹೋಗ. ಆಯ್ತು. ಸ್ವಾಮಿಗಳು ಯಾರನ್ನೋ ಡಗಾರ್ ಅಂತವ್ರೆ. ಸುಮ್ನುಂಡ್ರ ಸ್ವಾಮಿ. ಅಶ್ವಮೇಧ ಅಶ್ವಮೇಧ, ಏನ್ ಸ್ವಾಮಿ? ನನ್ನ ದಿವ್ಯ ದೃಷ್ಟಿಯಲ್ಲಿ ಕಾಣುತ್ತಿದೆ, ನಿನ್ನ ಸೊಂಟದ ಮೇಲೊಂದು ಕುದುರೆ ಉಂಟು. ಸ್ವಾಮಿಯೇ, ಅಯ್ಯೋ. ಮದುವೆಯಾಗಿದ್ದರೂ ನೀವಿನ್ನು ಕನ್ಯಾಮಣಿ. ಅಯ್ಯೋ ಮಾರ್ಕೆಟ್ ಅಲ್ಲಿ ಓಪನ್ ಮಾಡ್ಬಿಟ್ರಲ್ಲಪ್ಪ. ಸ್ವಾಮಿ, ದಯವಿಟ್ಟು ನನ್ನ ಬಗ್ಗೆ ಏನು ಹೇಳಬೇಡಿ. ಅವರ ಬಗ್ಗೆ ಹೇಳಿದರೆ ಅದು ನಿಮ್ಮ ಬಗ್ಗೆ ಹೇಳಿದಂತೆ ಅಲ್ಲವೇ? ನೀರೇ ಬರದೇ ಇರೋ ನಲ್ಲಿಯಲ್ಲಿ ಬಿಂದಿಗೆ ಇಟ್ಟರೇನು ಫಲ? ಸ್ವಾಮಿ, ತಮ್ಮ ದಿವ್ಯ ದೃಷ್ಟಿಯಲ್ಲಿ ನನ್ನ ಬಗ್ಗೆ ಏನಾದ್ರೂ ಒಳ್ಳೇದು ಕಾಣ್ತಾ ಇದ್ಯಾ? ಬರೀ ಬಾತ್ರೂಮ್ ಕಾಣ್ತಾ ಇದೆ. ಅಯ್ಯೋ ಸೂಪರ್. ಸ್ವಾಮಿ ಸಾಕು, ನಿಲ್ಸಿ. ತಮ್ಮ ದಿವ್ಯ ದೃಷ್ಟಿನ ನಿಲ್ಸಿ, ಆಗಮಿಸಿ. ಬನ್ನಿ 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 ಸ್ವಾಮಿ, ಬನ್ನಿ ಬನ್ನಿ ಸ್ವಾಮಿ. ಸ್ವಾಮಿಗಳಿಗೆ ಏಮಿ ಸ್ವಾಮಿ? ಈ ಮನೆಯಲ್ಲಿ ಎರಡು ಸಮಸ್ಯೆ ಇದೆ. ಸಮಸ್ಯೆನ? ಒಂದು ನಾಗಮಣಿ, ಇನ್ನೊಂದು ಕನ್ಯಾಮಣಿ. ಅದೇ ರಾಜಿ, ನನ್ನ ಮಗಳ ಸಮಸ್ಯೆ. ಈಗ ಏಮಿ ಮಾಡುದು ಸ್ವಾಮಿ? ನಾವು ಬಂದಾಯ್ತಲ್ಲ, ಗಜಾಲ ಕಡೆ ಭುಜಾಲ ಕಡೆ ಢಗಾ ಢಂ ಢಗಾ. ಮೋನಿ ಈ ಮಾಟುಕು ಈ ಸ್ವಾಮಿ ಡಗಾರ್ ಅಂటారు ಡಮಾರ್ ಅಂటారు ಯಾಲ. ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳಿಸ್ಕೋಬೇಕಷ್ಟೇ, ಪ್ರಶ್ನೆ ಮಾತ್ರ ಕೇಳಬಾರ್ದು. ತಿರ್ಗಾ ಅದೇ ಅಂటారు. ಸ್ವಾಮಿ ನಮಸ್ಕಾರ. ಏನ್ ಚಿಕ್ಕಣ್ಣ, ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಕುಡಿ, ಕೊಂಚ ಕಾಫಿ ಮಾಡ್ಕೊಂಡು ಹೋಗು. ಸ್ವಾಮಿ, ನನ್ನ ಹೆಸರು ತಮ್ಗೆ ಹ್ಯಾಕ್ ಗೊತ್ತು ಸ್ವಾಮಿ? ನಮಗೆಲ್ಲವೂ ಗೊತ್ತು. ಸ್ವಾಮಿಗಳೇ, ಆಶೀರ್ವಾದ ಮಾಡಿ. ಅಯ್ಯೋ ಸ್ವಾಮಿಗಳು ಇಷ್ಟೊಂದು ಕೆಡದಾಗ ಬೈತವ್ರೆ. ಈ ಮನೆಯಲ್ಲಿ ಎಲ್ಲೋ ಕಳ್ಳರು ಇದ್ದು ಹೋದಂತೆ ನನ್ನ ದಿವ್ಯ ದೃಷ್ಟಿಯಲ್ಲಿ ಕಾಣುತ್ತಿದೆ. ಬರೀ ಕಳ್ಳರಲ್ಲ ಸ್ವಾಮಿ, ಅವರು ಕಚ್ಚರ ಕಂತ್ರಿಗಳು. ಸ್ವಾಮಿ ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರು. ಸ್ವಾಮಿ, ನನಗೂ ಆ ಕಳ್ಳರು ಸಿಕ್ತಾರ ಸ್ವಾಮಿ? ಸ್ವಾಮಿ, ಅವ್ರು ನನ್ ಕೈಗೆ ಚಿಕ್ಕಲಿ ಸ್ವಾಮಿ. ಅವ್ರಕಿ ಅಲ್ಲಿ ನೋಡಿ ಸ್ವಾಮಿ, ಅಕ್ಕಡ ಸೂಡ್ ಸ್ವಾಮಿ. ಇದ್ಯಾವ ದೇವರು ಸ್ವಾಮಿ? ಅವರಿಬ್ರು ನನಗೂ చాలా మోసం మాడుండవు స్వామి. ఆనంద్ స్వామి ఆడు ఆనంద్కి నేను ಕೊಡಬಾರದೆಲ್ಲ ಕೊಟ್ಟುಬಿಟ್ಟೆ ಸ್ವಾಮಿ. ಆಡು ನೋಡಬಾರದೆಲ್ಲ ನೋಡಬೇಟ ಸ್ವಾಮಿ. ಸ್ವಾಮಿ, ಅದಕ್ಕೆ ನನಗೂ ಉರಿ ಉರಿಗಾ ఉంది ಸ್ವಾಮಿ. ಅವ್ರನ್ನ ಬಿಡಕ್ಕಿಲ್ಲ ಸ್ವಾಮಿ. ನನ್ನ ಕೈಗೆ ಸಿಕ್ಕರೆ 6-4 ಮಾರ್ನಿಂಗ್ 6 to ಈವ್ನಿಂಗ್ 6 ಒಡ್ಡಿ 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 ಅನ್ನಿ ನಾನ್ ಸ್ಟಾಪ್ ಒಡ್ಡಿಸ್ತೀನಿ ಸ್ವಾಮಿ. ಸ್ವಾಮಿ ಏನಾಯ್ತು ಸ್ವಾಮಿ? ನಾನು ಬಂದಾಯ್ತಲ್ಲ, ಇನ್ನು ಪೊರ್ಕೆಗೆ ಪೊಲೀಸ್ಗೆಲ್ಲ ಏನ್ ಕೆಲಸ ಅಂತ ಇದಾರೆ ಮಹಾಸ್ವಾಮಿಗಳು. ಅಟ್ಲ ಸ್ವಾಮಿ ಇದೊಂದು ಹೇಳ್ತಾನೆ ಇರ್ತಾರೆ.
अरे घुंगरे हाँ, का? वरकती साहेब हाँ. ಪೊಲೀಸ್ ಪಂಪ್ ಏನಪ್ಪ ಇದು ವೇಷ? ಹಾಗೆ 9 ದಿನ ಕಳೆಯೋದು ನಾನು. ಅಯ್ಯೋ ದೇವರೇ, ಗಡ್ಡ ಕಡ್ತ ಆಗ್ತಾ ಇದೆ. ನಮಸ್ಕಾರ ಸ್ವಾಮಿ. ಸಾರಿ ಸ್ವಾಮಿ. ಎಲ್ಲ ಬಂತು ಏನು? ಬಂತು ನೋಡಿ. ಹೋಗ್ಲಿ ಹೋಗ್ಲಿ. ಹಾಲು, ಡೈರಿದು, ಟೊಮ್ಯಾಟೊ, ಕ್ಯಾರೆಟ್, ಮೂಲಂಗಿ, ಕ್ಯಾಬೇಜು, ಕುಕುಂಬರು ತಗೊಂಡು ರುಬ್ಬಿ. ಇಷ್ಟೊಂದು ಹಾಲು ಯಾಕೆ? ಇನ್ಯಾಕೆ ಕುಡಿಯಕ್ ಸ್ವಾಮಿ? ನಾನಿನ್ ಬೆಕ್ಕ ಅಷ್ಟೊಂದು ಹಾಲು ಕುಡ್ಕೊಂಡು 3 ಹೊತ್ತು ಇರಕ್ಕೆ? ಚೂರ್ ಚೂರ ಹೀರ್ಕೊಳ್ಳಿ. ಹಸಿ ತರಕಾರಿ ನೀಟಾಗಿ ತಿನ್ಕೊಳ್ಳಿ. ಮುಳ್ಳಿನ ಹಾಸಿಗೆ ನೆಮ್ಮದಿಯಿಂದ ಮಲ್ಕೊಳ್ಳಿ. ನನ್ ಕೆಲಸ ಮುಗೀತು. ಇದನ್ನೆಲ್ಲ ಯಾರು ಹೇಳಿದ್ದು ತಮಗೆ? ಸ್ವಾಮಿಗಳೇ, ನಿಮ್ಮ ಶಿಷ್ಯಂದಿರು 6 ತಿಂಗಳ ಮುಂಚೆನೆ ನನಗೆ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ. ವಿಶ್ರಮಿಸಿ. ಅಯ್ಯೋ, ಅವ್ನ್ ನೆಗೆದು ಬಿದ್ದನ ಸಹಾಯ. ಇದನ್ನೆಲ್ಲ ತಿನ್ಕೊಂಡು ಕುಡ್ಕೊಂಡು ಅವ್ನ ಹೆಂಗ ಬದುಕಿರ್ತಾನ? ಅವ್ನ ಮನುಷ್ಯನ? ಅವ್ನ ಬಾಯಿಗೆ ಮಣ್ಣು ಹಾಕ, ಅವ್ನ ಮಕ ಮನುಷ್ಯ ಏನೋ ನೀನು? ಕೋತಿ, ಇದನ್ನೆಲ್ಲ ಯಾವನ್ ತಿನ್ಕೊಂಡು ಬದುಕಿರ್ತಾನೋ? ಮತ್ತೆ ಸುಮ್ನೆ ಬಂದ್ಬಿಡುತ್ತಾ ಕೋಟಿ? ಕಷ್ಟ ಪಡ್ಬೇಕಮ್ಮ. 9 ದಿವಸ ಕಷ್ಟ ಪಟ್ಬಿಡುಮಮ್ಮ, ಆಮೇಲೆ ನಮ್ದೇ ದುನಿಯಾ.